ಹಾಯ್ ಎಲ್ಲರಿಗೂ ನಮಸ್ಕಾರ. ನಾನು ಬಹಳ ದಿವಸದ ನಂತರ ನನ್ನ ಮನೆಗೆ ಬಂದಿದ್ದೀನಿ ಉಡುಪಿಯಲ್ಲಿ. ಆ್ಯಂಡ್ ನನ್ನ ತಾಯಿ ಮಾಡಿದ ಇಡ್ಲಿ ಸಾಂಬಾರ್, ದಟ್ಸ್ ಮೈ ಫೇವ್ರೇಟ್. ಸೊ ಆಫ್ಟರ್ ಲಾಂಗ್ ಟೈಮ್ ಇದನ್ನು ತಿನ್ನೋ ಅವಕಾಶ ಸಿಗ್ತಿದೆ ನನಗೆ. ಸಾರಿ, ಐ ಹ್ಯಾವ್ ಒನ್ ಮೋರ್ ಬೈಟ್. ನಮ್ಮ ಸಿನಿಮಾ ಭೀಮಸೇನ ನರಮಹಾರಾಜ ಅಮೆಝಾನಲ್ಲಿ ಸ್ಟ್ರೀಮಿಂಗ್ ಆಗ್ತಾ ಇದೆ. ಆ್ಯಂಡ್ ವಿ ಗೆಟಿಂಗ್ ಅಮೇಝಿಂಗ್ ರೆಸ್ಪಾನ್ಸ್. ಎಲ್ಲರೂ ನಿಮಗೆ ಸಿನಿಮಾ ಇಷ್ಟ ಆಗಿರೋದ್ರ ಬಗ್ಗೆ ನಮಗೆಲ್ರಿಗೂ ಮೆಸೇಜಸ್ ಹಾಕ್ತಿದ್ದೀರಾ, ಟ್ವೀಟ್ಸ್ ಮಾಡ್ತಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಇನ್ನಷ್ಟು ನಮ್ಮ ಕಡೆಯಿಂದ ಪರಂಬ ಸ್ಟುಡಿಯೋಸ್, ಪುಷ್ಕರ್ ಫಿಲ್ಮ್ಸ್ ಹಾಗೂ ಲಾಸ್ಟ್ ಆ್ಯಂಡ್ ಫೌಂಡ್ಸ್ ಎಲ್ಲರೂ ಸೇರಿ ಮಾಡಿದಂಥ ಒಂದು ಸಿನಿಮಾ. ಕಾರ್ತಿಕ್ ಅವರ ಡೈರೆಕ್ಷನಲ್ಲಿ ಎರಡನೇ ಸಿನಿಮಾ ಕಾರ್ತಿಕ್ ಅವರದ್ದು. ಆ್ಯಂಡ್ ಅರವಿಂದ್ ಅಯ್ಯರ್ ಇದಕ್ಕೆ ಮುಂಚೆ ಕಿರಿಕ್ ಪಾಟೀಲ್ ನನ್ನ ಜೊತೆ ಕೆಲಸ ಮಾಡಿದರು. ಅವರನ್ನ ಲೀಡಲ್ಲಿ ನೋಡ್ಬೋದು. ಪ್ರಿಯಾಂಕಾ ತಿಮೇಶ್ ಮತ್ತು ಆರೋಹಿ ಅವರು ಆ್ಯಕ್ಟ್ ಮಾಡಿದ್ದಾರೆ. ನಿಮ್ಮಲ್ಲಿ ಯಾರಾದರೂ ಸಿನಿಮಾ ನೋಡಿಲ್ಲ ಅಂತಂದರೆ ಇವತ್ತೇ ಹೋಗಿ ಸಿನಿಮಾ ನೋಡಿ. ಇಟ್ಸ್ ಅ ಬ್ಯೂಟಿಫುಲ್ ಫಿಲ್ಮ್. ಆ್ಯಂಡ್ ಒನ್ಸ್ ಅಗೈನ್ ನೋಡಿದವರು ಯು ಪೀಪಲ್ ಹ್ಯಾವ್ ಗಿವನ್ ಅಮೇಝಿಂಗ್ ರೆಸ್ಪಾನ್ಸ್. ಥ್ಯಾಂಕ್ ಯು ಸೋ ಮಚ್. ಸೊ ಇವತ್ತು ಓಕೆ, ದಿಸ್ ಇಸ್ ದ ಫಸ್ಟ್. ಮುಂಚೆ ಮಾಡಿರಲಿಲ್ಲ ನಾನು ಯಾವತ್ತು. ಇಟ್ ಸೀಮ್ಸ್ ದೇರ್ ಆರ್ ಕ್ವೆಶ್ಚನ್ ಮಾರ್ಕ್ ಸೈನ್ ಹಿಯರ್. ಓಕೆ, ಸೊ ಒಂದಿಷ್ಟು ಕ್ವೆಶನ್ಸ್ಗಳನ್ನು ಆನ್ಸರ್ ಮಾಡೋಣ. Do you know you resemble Johnny Depp in Avane Shriman Narayana movie? Yes, I know. I mean, that was, I think, I was a huge fan of Jack Sparrow, and while writing Shriman Narayana, the character for Shriman Narayana, Jack Sparrow was a huge inspiration for sure. Next question. Next movie is 777 Charlie. We have almost finished shooting. ಇನ್ನೊಂದು 15 ದಿವಸ ಶೂಟಿಂಗ್ ಬಾಕಿ ಇದೆ, ಬಟ್ ವಿ ಆರ್ ವೇಟಿಂಗ್ ಫಾರ್ ನವೆಂಬರ್ ಎಂಡ್ ಬಿಕಾಸ್ ದ ಕ್ಲೈಮ್ಯಾಕ್ಸ್ ಆಫ್ ದ ಫಿಲ್ಮ್ಗೆ ನಾವು ಇಟ್ ಹ್ಯಾಸ್ ಟು ಬಿ ಇನ್ ದ ಸ್ನೋ. ಸೊ ವಿಂಟರ್ ಶೋಗೆ ವೇಟ್ ಮಾಡ್ತಾ ಇದ್ವಿ ನಾವು. ನೀವು ಭೀಮಸೇನ ಬಗ್ಗೆ ಕ್ವೆಶನ್ಸ್ ಕೇಳಿದ್ರೆ ಚೆನ್ನಾಗಿರುತ್ತೆ. ಮೂವಿ ವಾಸ್ ಸೋ ಗುಡ್. ಐ ವಾಚ್ ಇಟ್ ಥ್ರೈಸ್. ಆಸಮ್. ಇವಾಗಷ್ಟೇ ಅಮೆಝಾನ್ ಪ್ರೈಮಲ್ಲಿ ಬಂದು ಬರೀ 2 days ಆಯ್ತಷ್ಟೇ. ಆಲ್ರೆಡಿ ನೀವು 3 ಸಲ ನೋಡ್ಬಿಟ್ಟಿದ್ದೀರಾ. ಥ್ಯಾಂಕ್ ಯು ಸೋ ಮಚ್. ಸರ್ 777 Charlie ಯಾವಾಗ ರಿಲೀಸ್? ಸೊ ವಿ ಆರ್ ಪ್ಲಾನಿಂಗ್ ಫಾರ್ ಆಗಸ್ಟ್ ರಿಲೀಸ್. ಯಾಕಂದರೆ ಆಫ್ಟರ್ ದಿಸ್ ಪ್ಯಾಂಡಮಿಕ್ ಐ ಥಿಂಕ್ ಜನ ಥಿಯೇಟ್ರಿಗೆ ಬರೋಕ್ಕೆ ಒಂದು ಸ್ವಲ್ಪ ಟೈಮ್ ಆಗುತ್ತೆ. ಆ್ಯಂಡ್ ಚಾರ್ಲಿ ಈಸ್ ಅ ಫಿಲ್ಮ್ ವಿಚ್ ಯು ಶುಡ್ ವಾಚ್ ಇನ್ ಥಿಯೇಟರ್ಸ್. ಸೊ ಐ ಡೋಂಟ್ ವಾಂಟ್ ಟು ಹರಿ ಥಿಂಗ್ಸ್. ನಮ್ಮ ಫಿಲ್ಮ್ ಆ್ಯಕ್ಚುಲಿ ಬೈ ಮಾರ್ಚ್ ಆ್ಯಂಡ್ ರೆಡಿ ಆಗುತ್ತೆ. ಬಟ್ ಏಪ್ರಿಲ್, ಮೇ, ಜೂನ್ ನಾರ್ಮಲಿ ಇಸ್ ನಾಟ್ ಅ ಗುಡ್ ಟೈಮ್ ಟು ರಿಲೀಸ್ ಫಿಲ್ಮ್ಸ್. ಸೊ ವಿಲ್ ಸಿ ದ ಸಿಚುವೇಶನ್ ದೆನ್. ಬಟ್ ಅದರ್ವೈಸ್ ಆಗಸ್ಟಿಗೆ ನಾವು ರಿಲೀಸ್ ಮಾಡೋದಂತೂ ಗ್ಯಾರಂಟಿ. ಚಾರ್ಲಿ 777 ಅದು 999 ಅಲ್ಲ. ಸೊ ಆಫ್ಟರ್ ಚಾರ್ಲಿ 777
I think from Jan ನಾವು ಸಪ್ತಸಾಗರದಾಚೆ ಎಲ್ಲೋ ಹೇಮಂತ್ ರಾವ್ ಜೊತೆ ಸಿನಿಮಾ ಶೂಟಿಂಗ್ ಶುರು ಮಾಡ್ತೀವಿ. ಸೊ ದ್ಯಾಟ್ ಈಸ್ ದ ನೆಕ್ಸ್ಟ್ ಪ್ರಾಜೆಕ್ಟ್. ಅದರ ನಂತರ ಒಂದು ದೊಡ್ಡ ಅನೌನ್ಸ್ಮೆಂಟ್ ನಿಮ್ಗೆಲ್ರಿಗೂ ಕಾದಿದೆ. I'll announce pretty soon. Okay, next question. ಭೀಮಸೇನ ಬಗ್ಗೆ ಏನಾದರೂ ಕ್ವೆಶನ್ಸ್ ಕೇಳಿ. Do you enjoy cooking? What is your favorite cuisine to eat, cook? I'm a foodie basically. ನೀವು ಏನು ಕೊಟ್ಟರು ನಾನು ತಿಂತೀನಿ, as long as it tastes good. But otherwise, ನಾನು ಊರಿಗೆ ಬಂದಾಗ ಫಸ್ಟ್ when I cross Mangalore, I need to have a good fish fry. ನನ್ನ ಕೆಲವೊಂದು ಫೇವ್ರೆಟ್ ರೆಸ್ಟೋರೆಂಟ್ಸ್ ಇದೆ, ಆ್ಯಂಡ್ ಆ ದಿವಸದ್ದು ಮೂಡ್ ಮೇಲೆ ಡಿಪೆಂಡ್ ಆಗಿ ಯಾವುದಾದ್ರೂ ಒಂದು ರೆಸ್ಟೋರೆಂಟಿಗೆ ಹೋಗಿ ಫಿಶ್ ಫ್ರೈ ತಿನ್ಕೊಂಡು ಆಮೇಲೆ ಮನೆಗೆ ಬರ್ತೀನಿ. ನಾನು ಮನೆಗೆ ಬಂದಾಗ ನನ್ನ ತಾಯಿ ಪ್ರಿಪೇರ್ ಮಾಡುವಂಥ ಕೆಲವೊಂದು ಫೇವ್ರೆಟ್ ಫುಡ್ಸ್ ಇದೆ, ಸೊ ಅದರಲ್ಲಿ ಒಂದಿಷ್ಟು ರೆಡಿ ಮಾಡ್ತಾರೆ. ಬಟ್ ಅದರ್ವೈಸ್ I love North Karnataka food, ವೆಜ್ ಆ್ಯಂಡ್ ನಾನ್ ವೆಜ್ ಎರಡು. ನನಗೆ ಗಟ್ಟಿ ರೊಟ್ಟಿ ಅಂದರೆ ತುಂಬ ಇಷ್ಟ, ಖಡಕ್ ರೊಟ್ಟಿ. ಅದರ್ವೈಸ್ ಕೆಲವೊಂದು ಸಲ ಮುದ್ದೆನೂ ತಿನ್ನೋಕ್ಕೆ ಇಷ್ಟಪಡ್ತೀನಿ. ಮುದ್ದೆ ಆ್ಯಂಡ್ ಫಿಶ್ ಕರಿ ಈಸ್ ದ ಸೂಪರ್ ಕಾಂಬಿನೇಷನ್. ಅದರ್ವೈಸ್ ಮುದ್ದೆ ಆ್ಯಂಡ್ ಮಟನ್ ಈಸ್ ಆಲ್ಸೋ ಗುಡ್ ಕಾಂಬಿನೇಷನ್. ವೆಜ್ ಮೋಸ್ಟ್ಲಿ ಹೋಮ್ ಮೇಡ್, ತಾಯಿ ಮಾಡಿದ್ದು ವೆಜ್ ಫುಡ್. ಆರ್ ಕೆಲವೊಂದ್ಸಲ ಮದುವೆಗೆಲ್ಲ ಹೋದಾಗ ಬ್ರಾಹ್ಮಣರ ಊಟ ಸೂಪರ್ ಆಗಿರುತ್ತೆ. ನನ್ನ ಫ್ರೆಂಡ್ಸ್ ಮನೆಯಲ್ಲಿ ಬೆಳಿಗ್ಗೆ ದೋಸೆ ಸೂಪರಾಗಿ ಮಾಡ್ತಾರೆ, ಸೊ ಅದನ್ನು ಇಷ್ಟಪಡ್ತೀನಿ ಕೆಲಸ. ಓಕೆ, ಈ ಕ್ವೆಶನ್ ಆಲ್ರೆಡಿ ನಾನು ಆನ್ಸರ್ ಮಾಡಿದ್ದೀನಿ. ಸೊ ಆಗಸ್ಟ್ ಈಸ್ ವಾಟ್ ವಿ ಆರ್ ಪ್ಲಾನಿಂಗ್ ಫಾರ್. Why do you think someone should watch Bhimasena movie? Basically, we all watch movies for entertainment, but Bhimasena, it's a very different movie. I keep saying this to Karthik because I think if not Karthik, nobody else could shoot this film. Because one, I think Karthik ಮಾತಾಡೋ ಲ್ಯಾಂಗ್ವೇಜ್ ನಂಗೆ ತುಂಬ ಇಷ್ಟ ಆಗುತ್ತೆ. ಅಂದರೆ ಅವ್ರ ಕನ್ನಡ ಆ್ಯಂಡ್ ಅವ್ರಿಗೆ ಭಾಷೆ ಮೇಲೆ ಇರೋ ಹಿಡಿತ ನನಗೆ ತುಂಬ ಇಷ್ಟ ಆಗುತ್ತೆ. ಜೊತೆಗೆ ಹೀ ಈಸ್ ಅ ವೆರಿ ಗುಡ್ ಕುಕ್ ಟು. ಐ ಥಿಂಕ್ ಹಿ ಅಂಡರ್ಸ್ಟ್ಯಾಂಡ್ಸ್. ಅಂದರೆ ಅವರು ಈವನ್ ನನಗೆ ಫಸ್ಟ್ ಟೈಮ್ ಅವರು ಭೀಮಸೇನ ಕತೆ ನರೇಟ್ ಮಾಡಬೇಕಾದ್ರೂ the way he narrated the whole story, it was not from a storyteller, it was more of a cook telling a story. ಆ ಥರ ಇತ್ತು. I think you should watch the film because ಒಂದು Karthik, he is an amazing director and he is definitely the future. ಆ್ಯಂಡ್ ಅವ್ರನ್ನ ಎಂಕರೇಜ್ ಮಾಡಬೇಕು. ಆ್ಯಂಡ್ ಅವರು ಇನ್ನು ಮುಂದೆ ಹೋಗಿ ಒಳ್ಳೊಳ್ಳೆ ಸಿನಿಮಾಗಳು ಕೊಡ್ತಾರೆ, ಯಾಕಂದರೆ ಅವ್ರ ಬರವಣಿಗೆ ತುಂಬ ಚೆನ್ನಾಗಿದೆ. ಆ್ಯಂಡ್ ಅವರು ಯೋಚನೆ ಮಾಡುವಂತಹ ಸಿನಿಮಾಗಳು ಬೇರೆ ಬೇರೆ ಥರದ್ದು ಸಿನಿಮಾ. ಆಲ್ರೆಡಿ ನಾನು ಆ್ಯಕ್ಚುಲಿ ಆ ಕಥೆಗಳನ್ನು ಕೇಳಿಲ್ಲ, ಬಟ್ ಹೇಮಂತ್ ರಾವ್ ಮತ್ತು ಪುಷ್ಕರ್ ಅವರದ್ದು ನೆಕ್ಸ್ಟ್ ಕಥೆನೂ ಒಂದು ಕೇಳಿದ್ದಾರೆ. ಆ್ಯಂಡ್ ಅವ್ರಿಗೆ ಯಾವತ್ತೂ ಅದನ್ನು ಹೊಗಳ್ತಾ ಇರ್ತಾರೆ. ಸೊ ನನಗೂ ಆ ಕಥೆ ಕೇಳೋಕ್ಕೆ ಭಾಳ ಕಾತುರದಲ್ಲಿ ನಾನು ಆ್ಯಕ್ಚುಲಿ ವೆಯ್ಟ್ ಮಾಡ್ತಾ ಇದ್ದೀನಿ ನಾನು. But otherwise, he's an amazing director and you should encourage him. Otherwise, also Arvind Iyer, I think when I watched Bhimasena for the first time, this is like 5-6 months back, I messaged Arvind Iyer that I loved his acting. In fact, what you guys have watched in Kirik Party, Arvind Iyer as Loki is nothing.
it's all basics. What he has done in Bhimasena is marvelous. And both Priyanka Timesh and Arohi ಅವರಿಬ್ರು ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಕರಣ್ ರಾಜ್ ಮ್ಯೂಸಿಕ್, ಆಮೇಲೆ well, I don't believe in the concept of experimental movies. This had everything in place, so ನನಗೆ ಎಕ್ಸ್ಪೆರಿಮೆಂಟಲ್ ಮೂವಿ ಥರ ಯಾವತ್ತು ಅಂತ ಅನಿಸಿಲ್ಲ. ಬಟ್ ಆಬ್ವಿಯಸ್ಲಿ ಇವಾಗ ಬರ್ತಿರೋಂಥ ಕಮರ್ಷಿಯಲ್ ಸಿನಿಮಾಗಳ ಫಾರ್ಮ್ಯಾಟ್ ಏನಿದೆ ಅಥವಾ ಕಮರ್ಷಿಯಲ್ ಸಿನಿಮಾಗಳು ಯಾವ ಥರದ ಸಿನಿಮಾಗಳು ಬರ್ತಾ ಇದೆ ಅದಕ್ಕೆಲ್ಲ ಕಂಪೇರ್ ಮಾಡಿದ್ರೆ ಒಂದು ಸ್ವಲ್ಪ ವಿಭಿನ್ನವಾಗಿರುವಂಥ ಒಂದು ಸಿನಿಮಾ ಹೌದು. ಬಟ್ ಇದನ್ನ ಎಕ್ಸ್ಪೆರಿಮೆಂಟ್ ಅಂತ ಹೇಳಿ ತೀರಾ ಅದನ್ನ ಆರ್ಟ್ ಫಾರ್ಮ್ ಆ ಥರ ಆ ಕಡೆ ತಗೊಳ್ಳೋ ಅವಶ್ಯಕತೆ ಇಲ್ಲ. ಇಟ್ ಹ್ಯಾಸ್ ಆಲ್ ದ ಕಮರ್ಷಿಯಲ್ ಎಲಿಮೆಂಟ್ಸ್ ಇನ್ ದ ಫಿಲ್ಮ್. ಇದು ಕ್ವೆಶ್ಚನ್ ಅಲ್ಲ, ಇದನ್ನು ಸುಮ್ಮನೆ ನಾನು ಪೋಸ್ಟ್ ಮಾಡ್ತಾ ಇದ್ದೀನಿ ಬಿಕಾಸ್ ಜಸ್ಟ್ ಫಾರ್ ಓಕೆ. ಜೈ RCB. Yes, Kirik Party 2 is also in the line. Basically, I mean, obviously there are too many films have in the line now. Richie ಆಗಬೇಕು, Kirik Party 2 ಆಗಬೇಕು, ಆಮೇಲೆ my dream project Punyakoti, that also has to happen. So there are too many things in the line. But I think that ಯಾವ್ಯಾವ ಸಮಯಕ್ಕೆ ಯಾವ್ಯಾವ ಸಿನಿಮಾಗಳು ಆಗಬೇಕು ಅದು ಅದಾಗಲೇಬೇಕು. ಸೊ ನನಗೆ ಲೈನಪ್ ಎಕ್ಸಾಕ್ಟ್ ಲೈನಪ್ ನಾನು ಪೂರ್ತಿ ಹೇಳೋಕ್ಕಾಗಲ್ಲ. ಐ ನೋ ದ್ಯಾಟ್ ರೈಟ್ ನೌ ಆಫ್ಟರ್ ಚಾಲಿ ಐ ವಿಲ್ ಬಿ ಡೂಯಿಂಗ್ ಸಪ್ತಸಾಗರದ ಚೆಲ್ಲು. ಆಫ್ಟರ್ ದ್ಯಾಟ್ ಐ ವಿಲ್ ಬಿ ಡೂಯಿಂಗ್ ಫಿಲ್ಮ್ ಆನ್ ರಿಚಿ. ಅದರ ನಂತರ ನನಗೆ ಎಕ್ಸಾಕ್ಟ್ ಲೈನಪ್ ಅಂತ ಹೇಳೋಕ್ಕಾಗಲ್ಲ. ಬಟ್ ವಿ ಆರ್ ಡೂಯಿಂಗ್ ಕಿರಿಕ್ ಪಾರ್ಟಿ 2 ಸಂಡೇ ಆ್ಯಂಡ್ ಪುಣ್ಯಕೋಟಿ ಇಸ್ ಆಲ್ಸೋ ಇನ್ ದ ಲೈನ್. ಸೂಪರ್ ಹೀರೋ ಮೂವೀಸ್ ಆರ್ ಮೈ ಫೇವ್ರೇಟ್ ಆ್ಯಂಡ್ ಡೆಫಿನೆಟ್ಲಿ ಒಂದು ದಿವಸ ಮಾಡ್ತೀನಿ. ಆ್ಯಂಡ್ ಐ ಮೀನ್ ಓಕೆ, ಐ ಕಾಂಟ್ ರಿವೀಲ್ ಎವ್ರಿಥಿಂಗ್, ಬಟ್ ಯಾ, ಡೆಫಿನೆಟ್ಲಿ ಮಾಡೇ ಮಾಡ್ತೀವಿ ಬಿಕಾಸ್ ಐ ಲವ್ ಸೂಪರ್ ಹೀರೋ ಫಿಲ್ಮ್ಸ್. ಯಾ, which city you love to visit in Karnataka? By the way, I am from Belagavi. So the city I love to visit is city antalla, but I love Chikmagalur. Because of the valleys and it's a scenic beauty. So if you ask me, I would want to buy a land there, construct a small house and settle there. Wherever I want to write something, I would want to go there and just sit and write. So I love Chikmagalur. My favorite food, ನಾನು ಆಲ್ರೆಡಿ ಹೇಳಿದೆ ಅವಾಗ. ಬಟ್ ಅದರ್ವೈಸ್ ಟಕ್ ಅಂತ ನನ್ನ ಫೇವ್ರೆಟ್ ಫುಡ್ ಯಾವುದು ಅಂತ ಕೇಳಿದ್ರೆ ಐ ಥಿಂಕ್ ಒಂದು ಕೋರಿ ರೊಟ್ಟಿ
ಆ್ಯಂಡ್ ಬೀಟನ್ ರೈಸ್, ಅವಲಕ್ಕಿ ನಂಗೆ ತುಂಬ ಇಷ್ಟ. ರಕ್ಷಿ ಶೆಟ್ರೆ ಎಲ್ಲ ಮಧ್ಯಾಹ್ನ ಒಣಸದು ದಾದಾ ಸ್ಪೆಷಲ್ ಕೋಡೆ ಆ್ಯಕ್ಚುಲಿ ಕುಡ್ಲರ್ದು ಬರ್ನಾಗ ರಾಜ್ ಶೆಟ್ರು ತೆಗೆದಿತ್ತೇರು ಅರ್ನೊಟ್ಟಿಗೆ ರಾತ್ರಿ ಒಣಸ್ಪುರ ಮಲ್ತದ್ದು ಅವಿಡ್ದು ಬೊಕ್ಕ ರೆಂಕ್ ಬೀಚ್ಗೆ ಸಂಪುದು ಅದಾಗ ರಾತ್ರಿ ಒಂಜಿ 10 ಗಂಟೆಗೆ ಒಂಜಿ ಬೋಟನ್ನು ಅಗುಲು ಬೀಚ್ ಒಯ್ತಿನಾತೆ. ಸೊ ಐಟ್ ಸುಮಾರು ಬಂಗಡೆ ಮೀನು ಇಲ್ಲ ಪತ್ತನ್ನು ಫ್ರೆಶ್ ಮೀನ್ ಯುನೋ ನಾರ್ಮಲ್ ಅದು ನಂಗೆ 5 ದಿನ ಬೊಕ್ಕ ಮಲ್ಲ ಬೋಟಲ್ ಪೂರ ಯುನೋ ಪಿರ ಬರಪತ್ತ ಅದಕ್ಕೆ ಸ್ಟೋರ್ಡ್ ಫುಡ್ ನಂಗೆ ತಿಕ್ಕುಡು. ಬಟ್ ಕೋಡೆ ಒಂದು ಎಂಚಾಮಂಡ ಐ ಥಿಂಕ್ ಈ ಕೊರೋನಾ ಟೈಮ್ ಪೂರ 4 ತಿಂಗಳು ಏರ್ಲ ಫಿಶಿಂಗೇ ಪೋತು ಸೇರತ್ತೆ ಅಂಚದು ಸುಮಾರು ಫಿಶ್ ತಿಕ್ಕೊಂಡು ನನಗೆ ಅಂಚದು ಜಾಸ್ತಿ ಅಂಚಿ ಪೋಂದ ಬಾರಿ ಏನು ಕಡಲ ಈ ಮೇಪಕ್ಕೆ ಬಂಗಡೆ ಬರ್ತಿತ್ತು ಅಂಚ ಫ್ರೆಶ್ ಬಂಗಡೆ ಕಂತದ್ದು ಅಮ್ಮಡ ಕೊಡ್ತಾರೆ ಮೋಸ್ಟ್ಲಿ ಅವೇನೇ ಮಲ್ಪೆರೆಗೆ ಅವು. ಭಾಳ ದಿನಗಳ ನಂತರ ನಾನು ಆ್ಯಕ್ಚುಲಿ ಆನ್ಲೈನ್ ಬರ್ತಾ ಇದ್ದೀನಿ. ಸೊ ಆದಷ್ಟು ಕ್ವೆಶನ್ಸ್ಗಳನ್ನು ಆನ್ಸರ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ ನಾನು. Like in Kirik party, do you go alone on a bike ride to get inspiration, and where do you like to go? ಕೆಲವೊಂದು ಸಲ I have my friend circle, but we have not gone too many times. ನಾನು ದಿಗಂತ್ ಆಮೇಲೆ 2 of my friends ಅನಿರುದ್ಧ್ and ಅರ್ಜುನ್ ನಾವೊಂದು ಒಂದು ಸಲ 2 ಸಲ ಏನೋ ತುಂಬ ದೂರ ಎಲ್ಲ ಹೋಗಿದ್ವಿ. ಬಟ್ ಅದರ್ವೈಸ್ ನನಗೆ ಒಬ್ಬನೇ ಬೇಸರ ಆದಾಗ ನಾನು ಬೈಕ್ ಇಟ್ಕೊಂಡು ಸುಮ್ಮನೆ ಒಂದು ನೈಸ್ ರೋಡಲ್ಲಿ ಒಂದು 4 ಸುತ್ತು ಹಾಕೊಂಡ್ಬರ್ತೀನಿ. ಆ್ಯಂಡ್ ನನ್ಗೆ ರೈಡ್ ಮಾಡಬೇಕಾದ್ರೆ ನನಗೆ ಏನೋ ಯಾವುದಾದ್ರು ಕತೆಗಳ ಬಗ್ಗೆ ಯೋಚನೆ ಮಾಡ್ತಾಯಿದ್ರೆ ನಂಗೆ ತಲೆ ಚೆನ್ನಾಗಿ ಓಡುತ್ತೆ. ಸೊ ಯಾವತ್ತಾದ್ರೂ ನಾನು ಬರಿಬೇಕಾದ್ರೆ ಏನಾದರೂ ಸ್ಟಕ್ ಆದರೆ ದೆನ್ ಐ ಜಸ್ಟ್ ಟೇಕ್ ಅ ರೈಡ್ ಇನ್ ಮೈ ಬೈಕ್ ಆರ್ ಐ ಟೇಕ್ ಕಾರ್ ಆಲ್ಸೋ ಸಮ್ಟೈಮ್ಸ್. ಸೊ ನನಗೆ ಡ್ರೈವಲ್ಲೂ ಅಷ್ಟೇ ಐ ಎಂಜಾಯ್ ಡ್ರೈವಿಂಗ್ ಆಸ್ ವೆಲ್ ಸಮ್ಟೈಮ್ಸ್. ಬಟ್ ನನಗೆ ಸಿಟಿ ಒಳಗಡೆ ಎಲ್ಲ ಇಷ್ಟ ಆಗಲ್ಲ. ನೈಸ್ ರೋಡ್ ತಗೊಂಡ್ರೆ ಒಂದು 4-5 ಸುತ್ತು ಬೇರೆ ಬೇರೆ ಕಡೆಗೆ ಹೋಗ್ಬಿಟ್ಟು ವಾಪಸ್ ಸೋಂಪುರ ಕಡೆಯಿಂದ RR ನಗರಕ್ಕೆ ವಾಪಸ್ ಬರ್ತೀನಿ. ದಟ್ಸ್ ಮೈ ರೂಟೀನ್. ಅವನೇ ಶ್ರೀಮನ್ ನಾರಾಯಣ. ನಾನು ಫಿಲ್ಮ್ ರಿಲೀಸ್ಗಿಂತ ಮುಂಚೆನೂ ಹೇಳ್ತಿದ್ದೆ ದಟ್ ಇಟ್ ಈಸ್ ಒನ್ ಫಿಲ್ಮ್ ವಿಚ್ ಹಸ್ ಟಾಟ್ ಮೀ ಎ ಲಾಟ್. ನಾನು ಒಂದು ಸಿನಿಮಾದಲ್ಲಿ ಸುಮಾರು ವಿಷಯಗಳನ್ನು ಕಲಿತೆ ಅಂತ ಯಾವ ಸಿನಿಮಾ ಅಂತ ಕೇಳಿದ್ರೆ ನಾನು ಅವನೇ ಶ್ರೀಮನ್ ನಾರಾಯಣ ಹೇಳ್ತೀನಿ. ಬಿಕಾಸ್ ಆಬ್ವಿಯಸ್ಲಿ ವಿ ಟುಕ್ 3 years to make it. But other than that, a lot of things in Avane Shriman Narayana was the first time for us, for the whole team. ಆ್ಯಂಡ್ ಸಿನಿಮಾ ರಿಲೀಸ್ ಆದಮೇಲೂ ಒಂದು ಸುಮಾರು ವಿಷಯಗಳು ನಮಗೆ ಕಲಿಯಕ್ಕೆ ಸಿಗ್ತದೆ ಅದರಿಂದ. ಸೊ ನಾರಾಯಣ ಲೈಫಲ್ಲಿ ಬಂದಾಗ ಅವನು ಲೈಫಿದ್ದು ಪಾಠಗಳನ್ನು ಕಲಿಸೋಕ್ಕೆ ಬರ್ತಾನಂತೆ. ಸೊ ಐ ಥಿಂಕ್ ಶ್ರೀಮನ್ ನಾರಾಯಣ ವಾಸ್ ದ್ಯಾಟ್ ಕೈಂಡ್ ಆಫ್ ಅನ್ ಎಕ್ಸ್ಪೀರಿಯನ್ಸ್ ಫಾರ್ ಆಲ್ ಆಫ್ ಅಸ್. You like Kerala? Obviously, I love Kerala because first of all, the coastal belt is very similar. Since I am born and brought up in Udupi, whenever I go to Kerala, at least I've not gone to the other part of Kerala much.
other than the coastal belt, and the coastal belt looks very similar to the place where I was born and brought up. So I like Kerala a lot. ಪುಣ್ಯಕೋಟಿ ಯಾವಾಗ ಸ್ಟಾರ್ಟ್ ಮಾಡ್ತೀರಾ? ಸೊ ನಾನು ಹೇಳ್ದಂಗೆ ಇಟ್ ಇಸ್ ಆಫ್ಟರ್ ರಿಚಿ, ಬಟ್ ಕಿರಿಕ್ ಪಾರ್ಟಿ 2 ಅದೊಂದು ಐಡಿಯಾ ಇದೆ. ಸೊ ನಾವು ಕಿರಿಕ್ ಪಾರ್ಟಿ 2ನ ನಾವು ಪುಣ್ಯಕೋಟಿಗಿಂತ ಮುಂಚೆ ಮುಗಿಸ್ಬಿಟ್ಟು ಪುಣ್ಯಕೋಟಿಗೆ ಹೋಗಬೇಕಾ, ಅಥವಾ ಇಫ್ ಯು ಆಸ್ಕ್ ಮೀ, I really can't wait to go and shoot Punyakoti, because it's haunting me already, and I want to shoot it as soon as possible. But there's also argument in the team that once you do Punyakoti, then you can't do Kirik Party 2. So let's finish Kirik Party 2 and then do Punyakoti anta. ಬಟ್ ಕಿರಿಕ್ ಪಾರ್ಟಿ 2 ಮುಗಿಸ್ಕೊಂಡು ಪುಣ್ಯಕೋಟಿ ಮಾಡೋಕ್ಕೆ ಹೋದರೆ ಇನ್ನೊಂದು ಮಧ್ಯದಲ್ಲಿ 5-6 ತಿಂಗಳು ಎಳೆದು ಬಿಡುತ್ತೆ. ಆ್ಯಂಡ್ ಪುಣ್ಯಕೋಟಿ ಒಂದು ಸ್ವಲ್ಪ ಕಷ್ಟ ಆಗುತ್ತೆ. ಐ ವಾಂಟ್ ಟು ಡು ಪುಣ್ಯಕೋಟಿ ಆ್ಯಸ್ ಸೂನ್ ಆಸ್ ಪಾಸಿಬಲ್, ಬಿಕಾಸ್ it's a big dream now, and I know for the fact that a lot of things in Punyakoti which people andre Thugs of Malgudi announce ಮಾಡಿ within 1 year Thugs of Hindustan announce ಆಯಿತು. So there are few things in Punyakoti which ಆ ಸಬ್ಜೆಕ್ಟ್ ಇದುವರೆಗೂ ಯಾರು ಟಚ್ ಮಾಡಿಲ್ಲ. ಆ್ಯಂಡ್ ಐ ಹ್ಯಾವ್ ಡನ್ ಎಕ್ಸ್ಟೆನ್ಸಿವ್ ರಿಸರ್ಚ್, ಬಿಕಾಸ್ ದಟ್ ವಾಸ್ ಮೈ ಇಂಟ್ರೆಸ್ಟ್ ಸಿನ್ಸ್ ಮೈ ಚೈಲ್ಡ್ಹುಡ್. So it's not just about the Kannada folklore Punyakoti, but it's about a lot of things. And before somebody touches those subjects, even if they do, but I know ನಾನು ವರ್ಕ್ ಮಾಡಿರೋ ಡೀಟೇಲ್ಗೆ I don't think so. Not many of them would have done that kind of research, but because ನನಗೆ ಆ ಸಬ್ಜೆಕ್ಟಲ್ಲಿ ಚಿಕ್ಕದಿಂದಲೂ ಇಂಟ್ರೆಸ್ಟ್ ಇದೆ. So I want to do that film as soon as possible. So that is one thing. ಕಿರಿಕ್ ಪಾರ್ಟಿ 2 ಮುಗಿಸ್ಕೊಂಡು ನಾವು ಪುಣ್ಯಕೋಟಿ ಮಾಡಬೇಕಾ, ಅಥವಾ ಪುಣ್ಯಕೋಟಿ ಮುಗಿಸ್ಕೊಂಡು ಆದಮೇಲೇನೂ ಕಿರಿಕ್ ಪಾರ್ಟಿ ಮಾಡ್ಬೋದಾ ಅನ್ನೋದು. ಸೊ ಆ ಗೊಂದಲದಲ್ಲಿ ಒಂದು ಸ್ವಲ್ಪ ಇದ್ದೀವಿ ನಾವು. ಬಟ್ ಯಾ, ವಿಲ್ ಟೇಕ್ ಕಾಲ್ ಸೂನ್. ನೆಗೆಟಿವ್ ರಿವ್ಯೂಸ್ ಬಗ್ಗೆ ತಲೆ ಕೆಡ್ಸ್ಕೊಬೇಡಿ. ಯು ಕಾಂಟ್ ಮೇಕ್ ಎವ್ರಿ ಒನ್ ಹ್ಯಾಪಿ. ಸೊ ಎಲ್ಲ ಸಿನಿಮಾಗೂ ಒಂದು ನೆಗೆಟಿವ್ ರಿವ್ಯೂಸ್ ಬರಲೇಬೇಕು. ಸೊ ದ್ಯಾಟ್ಸ್ ಓಕೆ. ಇದೆಲ್ಲ ನಿಮ್ಮ ಕಣ್ಣಲ್ಲಿರೋದು. But thank you, Ashwini. Thank you so much. Do you know to cook? If yes, what all you can cook, Rakshit? I can eat, but cooking, I can make basic things like okay. ಅದನ್ನು ಕುಕಿಂಗ್ ಅಂತ ಹೇಳ್ತಾರ ಅಂತ ಗೊತ್ತಿಲ್ಲ ನನಗೆ. ಬಟ್ ಯಾ, I can cook. I can make Maggi, omelette, bun masala was my favorite. ಸೊ ಇದೆಲ್ಲ ನಾನು ಆ್ಯಕ್ಚುಲಿ ಚಿಕ್ಕವನಿರಬೇಕಾದ್ರೆ ನನಗೆ ಕುಕಿಂಗ್ ಭಾಳ ಇಷ್ಟ. ನಾನು ಚಿಕ್ಕವನಿರಬೇಕಾದ್ರೆ ಈ ಥರ ಬೇಸಿಕ್ಸ್ ಎಲ್ಲ ಮಾಡ್ತಾ ಇದ್ದೆ. ಆ್ಯಂಡ್ ಆಮೇಲೆ ಬಿಟ್ಟೆ. ಬಟ್ ಇವಾಗಲೂ ಅದೆಲ್ಲ ಮಾಡೋಕ್ಕೆ ಬರುತ್ತೆ ನನಗೆ. ಬನ್ ಮಸಾಲ, ಬ್ರೆಡ್ ಆಮ್ಲೆಟ್, ಆಮೇಲೆ ಇದೇನೋ ಬ್ರೆಡ್ ಮಸಾಲ, ಪ್ಲೇನ್ ಮ್ಯಾಗಿ, ಎಗ್ ಮ್ಯಾಗಿ, ವೆಜಿಟೇಬಲ್ ಮ್ಯಾಗಿ, ಈ ಥರ ಬೇಸಿಕ್ಸ್ ಎಲ್ಲ ಬರುತ್ತೆ. ಬಟ್ ಅದರ್ವೈಸ್ ಲೈಕ್ ನಾಟ್ ಲೈಕ್ ಭೀಮಸೇನ ನಳ ಮಹಾರಾಜ ಅವ್ರ ಥರ ಕುಕ್ ಮಾಡೋಕ್ಕೆ ಬರಲ್ಲ ನನಗೆ.
Why don't you make people for North Karnataka people? To be frank, ನನಗೆ ಮಾಡಬೇಕು ಅಂತ ಭಾಳ ಇಷ್ಟ ಇದೆ. ಇನ್ಫ್ಯಾಕ್ಟ್ ವಿ ಆರ್ ಲುಕಿಂಗ್ ಫಾರ್ ಅ ಟೀಮ್ who can handle a North Karnataka project really well, because I see a lot of potential in North Karnataka subjects. But even otherwise, we have a lot of plans now. Probably ಇದಕ್ಕೆ ಮುಂಚೆ ಎಲ್ಲೂ ಅನೌನ್ಸ್ ಮಾಡಿಲ್ಲ. ಪರಂಬಾ ಸ್ಪಾಟ್ಲೈಟ್ ಅಂತ ಒಂದು ಚಾನಲ್ ಕ್ರಿಯೇಟ್ ಮಾಡ್ತಾ ಇದ್ದೀವಿ, and there we are planning to put spotlights on a lot of things, which is worth exploring in Karnataka. So that is going to come soon, and there we are going to explore a lot of things from North Karnataka. Just not North Karnataka ಮಾತ್ರ ಅಲ್ಲ, ಪೂರ್ತಿ ಕರ್ನಾಟಕದಲ್ಲಿ ಸುಮಾರು ವಿಷಯಗಳನ್ನು ಎಕ್ಸ್ಪ್ಲೋರ್ ಮಾಡೋ ಅಂತ ಒಂದು ಪ್ಲಾನಿಂಗ್ ನಡೀತಾ ಇದೆ ಇವಾಗ. ಐ ಥಿಂಕ್ ವಿದಿನ್ ನೆಕ್ಸ್ಟ್ 2-3 months ವಿ ಶುಡ್ ಗೋ ಆನ್ ಫ್ಲೋರ್. ನಾವು ಅಫಿಷಿಯಲ್ ಆಗಿ ಅನೌನ್ಸ್ಮೆಂಟ್ ಮಾಡ್ತೀವಿ, and we are going to do a lot of things in North Karnataka. Which one do you choose, biryani or dessert? Dessert. Anything which is sweet. I love sweets. So yeah, I like biryani too, but desserts anytime. So okay, so let me choose last 3 questions. So let me choose from Rachu Shetty. I read your message, but I'm not going to post it. Raksh. ಸೊ ಆಲ್ಮೋಸ್ಟ್ ಕೆಲವೊಂದೆಲ್ಲ ಕ್ವೆಶನ್ಸ್ ರಿಪೀಟ್ ಆಗಿದೆ, ಆ್ಯಂಡ್ ಕೆಲವೊಂದೆಲ್ಲ ಕ್ವೆಶನ್ಸ್ ನನಗೆ ಆನ್ಸರ್ ಮಾಡೋಕ್ಕೆ ಇಷ್ಟ ಇಲ್ಲ. ಸೊ ಐ ಆಮ್ ಜಸ್ಟ್ ಟೇಕಿಂಗ್ ಟೈಮ್ ಟು choose questions. I'm going to choose only 3 questions, the last 3 questions. Any OTT related projects? So yeah, in lockdown only I wrote one script called Midway to Moksha anta. It's a very unusual script. It's not idan ಬೇಕಾದ್ರೆ experimental film ಅಂತ ಕರಿಬಹುದು. And ಅಂದ್ರೆ the idea was to shoot lockdown ಮುಗಿಯೋ ಮುಂಚೆ ಒಂದು ಕ್ಯಾಂಪಸ್ ಒಳಗಡೆ ಹೋಗಿ ಆ ಕ್ಯಾಂಪಸಲ್ಲಿ ಕಂಪ್ಲೀಟ್ ಶೂಟ್ ಮುಗಿಸ್ಕೊಂಡು ಬರೋಣ ಅಂತ ಪೂರ್ತಿ ಸೆಟ್ಟಲ್ಲಿ ಶೂಟಿಂಗ್ ಮಾಡೋ ಐಡಿಯಾ ಇತ್ತು. ಬಟ್ ಆಬ್ವಿಯಸ್ಲಿ ಆಫ್ಟರ್ ದ್ಯಾಟ್ ದ ಲಾಕ್ಡೌನ್ ತೆಗ್ಬಿಟ್ರು. ಸೊ ದೆನ್ ವಿ ಕುಡ್ ರೆಸ್ಯೂಮ್ ಚಾರ್ಲಿ ಶೂಟ್. ಸೊ ದಟ್ ವಾಸ್ ದ ಫಸ್ಟ್ ಪ್ರಿಫರೆನ್ಸ್, ಚಾರ್ಲಿ ಶೂಟ್ ಮುಗಿಸ್ಬೇಕು ಅಂತ. ಸೊ ಮಿಡ್ವೇ ಟು ಮೋಕ್ಷ, ಆಲ್ದೋ ದಿಸ್ ಹೋಲ್ ಸ್ಕ್ರಿಪ್ಟ್ ವಾಸ್ ರೆಡಿ, ಅದನ್ನು ಸೈಡಿಗೆ ಇಟ್ವಿ. ಬಟ್ ಇನ್ ದ ಫ್ಯೂಚರ್ ಪ್ರಾಬಬ್ಲಿ ಇಫ್ ಐ ಗೆಟ್ 45 days, ಬಿಕಾಸ್ ಸ್ಕ್ರಿಪ್ಟ್ ಇಸ್ ರೆಡಿ, ನಂಗೆ ಮಧ್ಯದಲ್ಲಿ 45 days ಏನಾದರೂ ಚಿಕ್ಕದೊಂದು ಗ್ಯಾಪ್ ಸಿಕ್ಬಿಟ್ರೆ I'll plan and shoot that film. It's going to be a very nice experience. So yeah, that is one. Another 2 questions. Okay, now I selected this question because I think
this is supposed to be answered. Appu sir is one of the gems I have seen, because he's very sweet. I don't know how can someone be so sweet. Not right from Simple Andoswari release ಆಗಿರೋ ಆ ಟೈಮಿಂದ ನಾವು ಆವಾಗ ಯಾವುದೇ ಪ್ರೋಗ್ರಾಮ್ಸ್ ಕರೆದ್ರೂ ಅವರು ಯಾವತ್ತೂ ಇಲ್ಲ ಅಂತ ಹೇಳಿಲ್ಲ. ಅಲ್ಲ, ನನಗೆ ಯಾರಾದ್ರು ಪ್ರೋಗ್ರಾಮ್ಸ್ ಕರೆದಾಗ ನನಗೆ ಒಂದು 4 ಸಲ ನಾನು ಯೋಚನೆ ಮಾಡ್ತೀನಿ, ಅಯ್ಯೋ ಯಾಕೆ ಹೋಗ್ಬೇಕು ಪ್ರೋಗ್ರಾಮ್ಸ್ಗೆ, ಬೇರೆ ಎಲ್ಲ ಸುಮಾರು ಕೆಲಸ ಇದೆಯಲ್ಲ ಇಲ್ಲಿ ಅಂತ. ಬಟ್ ಅಪ್ಪು ಸರ್ ಅವರ ಬ್ಯುಸಿ ಸ್ಕೆಡ್ಯೂಲಲ್ಲೂ ನಮಗೆ ಯಾವತ್ತೂ ಟೈಮ್ ಮಾಡ್ಕೊಂಡು ಬರ್ತಾಯಿದ್ರು. ಆ್ಯಂಡ್ ಎವ್ರಿ ಫಿಲ್ಮ್ ರಿಲೀಸ್ ಆದಾಗೂ ದೇರ್ ಇಸ್ ಒನ್ ಅಪ್ರಿಸಿಯೇಷನ್ ಮೆಸೇಜ್ ವಿಚ್ ಕಮ್ಸ್ ಫ್ರಮ್ ಹಿಸ್ ಸೈಡ್. ಸೊ he's one of the sweetest guy. He's a gem. ಬೋತ್ ಅಪ್ಪು ಸರ್ ಆ್ಯಂಡ್ ಶಿವಣ್ಣ ಇಬ್ಬರು ಅಷ್ಟೇ. Does Paramba Studio support other language filmmakers? So from last couple of months we have been in touch with other language filmmakers too, and we have been searching for good scripts. When we come across a good script, script chanagidre, definitely we are planning to produce films in other languages too, but obviously the first preference is always Kannada. But madhyadalli ಬೇರೆ ಲ್ಯಾಂಗ್ವೇಜ್ ಅಲ್ಲಿ ಒಳ್ಳೆ ಸಿನಿಮಾ ಮಾಡಬಹುದು ಅಂತ ಒಂದು ಆಪರ್ಚುನಿಟಿ ಸಿಕ್ಕಿದ್ರೆ ಡೆಫಿನೆಟ್ಲಿ ನಾವು ಮಾಡೋ ಪ್ಲಾನ್ ಅಲ್ಲಿ ಇದ್ವಿ. ಸೊ ದ್ಯಾಟ್ಸ್ ಇಟ್ ಗೈಸ್. ಆಯಿತು. ಸೊ ನಾನು ಲಾಸ್ಟ್ 3 ಕ್ವೆಶನ್ಸ್ ಆನ್ಸರ್ ಮಾಡಿದೆ. ಥ್ಯಾಂಕ್ ಯು ಸೋ ಮಚ್. ಕೊನೆಯದಾಗಿ ಕೆಲವೊಂದು ಕಮೆಂಟ್ಸ್ಗಳನ್ನು ಓದ್ಬಿಡ್ತೀನಿ ನಾನು ಬಿಫೋರ್ ಪಾಸ್. ಚಿರು ಅವ್ರು ಕೇಳ್ತಾರೆ, ಲಾಂಗ್ ಡ್ರೈವ್ ಇಷ್ಟನಾ? ತುಂಬ ಇಷ್ಟ ನನಗೆ ಲಾಂಗ್ ಡ್ರೈವ್. ನಾನು ಇನ್ಫ್ಯಾಕ್ಟ್ ಎಲ್ಲಿಗೆ ಹೋಗ್ಬೇಕಾದ್ರೂ ನಾನು ಫ್ಲೈಟ್ ತೊಗೊಂಡು ಹೋಗಲ್ಲ, ನಾನು ಗಾಡಿಯಲ್ಲೇ ಹೋಗ್ತೀನಿ. ಬಿಕಾಸ್ ಗಾಡೀಲಿ ಹೋಗ್ಬೇಕಾದ್ರೆ ತುಂಬ ಆಲೋಚನೆಗಳು ಬರುತ್ತೆ. ಅನನ್ಯ ಕೇಳ್ತಾ ಇದ್ದಾರೆ, ವೈ ಡೋಂಟ್ ಯು ಟ್ರೈ ಇನ್ ಅದರ್ I can't act without knowing the language, and I'm comfortable here, and there is a lot of plans ahead. ಆ ಪ್ಲಾನ್ಸ್ಗಳನ್ನೆಲ್ಲ ಮುಗಿಸ್ದೆ ನಾನು ಬೇರೆ ಅದರ ಮಧ್ಯದಲ್ಲಿ ಬೇರೆ ಯಾವುದು ಸಿನಿಮಾಗಳನ್ನು ಹಾಕೋಕ್ಕಾಗ್ತಿಲ್ಲ ನನಗೆ, ವಿಚ್ ಇಸ್ ವೈ ಐ ಆಮ್ ನಾಟ್ ಏಬಲ್ ಟು do films in other languages. But it doesn't excite me to I want to do films in Kannada, and I want that Kannada film to be traveling places. ಮುಗಿಸುವಂಥದ್ದು. ಆ್ಯಂಡ್ ಐ ಟೇಕ್ ಟೈಮ್ ಟು ಮೇಕ್ ಫಿಲ್ಮ್ಸ್. ಮೀನೆಂಚ ಇತ್ತುಂಡು ಭಾರಿ ಪೊರ್ಲಿತ್ತುಂಡು ವಿಕ್ಕಿ ದೇವಾಡಿಗ. ಆ್ಯಂಡ್ ಓಕೆ, ಅಲ್ಲಿ ನನ್ನ ಸುಮಾರು ಫ್ಯಾನ್ ಪೇಜಸ್ ಆನ್ಲೈನ್ ಬಂದಿದೆ. ಸೊ I would like to tell you guys that you guys are the cutest. ನಾನು ಜಾಸ್ತಿ ಸೋಷಿಯಲ್ ಮೀಡಿಯಾಗೆ ಬರಲ್ಲ ಇವಾಗ, ಬಟ್ ವೆನೆವರ್ ಐ ಕಮ್ ಯು ಗೈಸ್ ಮೇಕ್ ಮಿ ಸ್ಮೈಲ್, all of you. So thank you for being there. Do you have plans to make series? Yes, we have plans to make series. In fact, one of our series is going on production. It's called Ekam Anta. So it's a 8 to 10 episode series, and each episode is a different story, but everything is set in South Canara or Karavali. So that's one happening. And ಅದು ಬಿಟ್ಟು ಇನ್ನೊಂದು ಸೀರೀಸ್ ಆ್ಯಕ್ಚುಲಿ ನಾವು ಬರಿತಾ ಇದ್ದೀವಿ. ಅಂದರೆ ನಮ್ಮ ರೈಟರ್ ಆಲ್ರೆಡಿ ಬರಿತಾ ಇದ್ದಾರೆ.
ಸೊ ಅದು ರೆಡಿ ಆದಾಗ ಐ ಥಿಂಕ್ ದ್ಯಾಟ್ ಶುಡ್ ಗೋ ಆನ್ ಫ್ಲೋರ್ ಬೈ ನೆಕ್ಸ್ಟ್ ಇಯರ್. ಆ್ಯಂಡ್ ಅದರ್ ದೆನ್ ದ್ಯಾಟ್ ಪರಂಬಾ ಸ್ಪಾಟ್ ಲೈಟಿಗೆ ದಸ್ ಲಾಟ್ ಆಫ್ ಪ್ಲಾನ್ಸ್. ನಾನು ಇವಾಗ ಯಾವುದು ಸದ್ಯಕ್ಕೆ ಜಾಸ್ತಿ ರಿವೀಲ್ ಮಾಡೋಕ್ಕೆ ಹೋಗಲ್ಲ, ಬಟ್ ವಿ ಆರ್ ಕಮಿಂಗ್ ಇನ್ ಅ ಬಿಗ್ ವೇ. ಓಕೆ ಗೈಸ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಜೊತೆ ಮಾತಾಡಿ ಬಹಳ ಖುಷಿ ಆಯಿತು. ಗೀತಾ, ಲವ್ ಯು ಟು. ನೇಹಾ, ಲವ್ ಯು ಟು. ನಿಮ್ಮ ಕಮೆಂಟ್ಸ್ ಎಲ್ಲ ಓದ್ತಾ ಇದ್ರೆ ನನಗೆ ಹೋಗಕ್ಕೆ ಮನಸ್ಸಾಗ್ತಾಯಿಲ್ಲ, ಬಟ್ ನನಗೆ ಐ ಹ್ಯಾವ್ ಟು ಲೀವ್. ವಿಚ್ ಈಸ್ ಯುವರ್ ಫೇವ್ರೆಟ್ ಸಾಂಗ್ ವರ್ಷ? ನಾನು ಇತ್ತೀಚೆಗೆ ಬರೀ ಬ್ಯಾಕ್ಗ್ರೌಂಡ್ ಸ್ಕೋರ್ಸ್ಗಳೇ ಕೇಳ್ತಾ ಇದ್ದೀನಿ ಬಿಕಾಸ್ ವೈಲ್ ರೈಟಿಂಗ್ ದಟ್ ಹೆಲ್ಪ್ಸ್ ಮಿ ಅ ಲಾಟ್. Okay guys, thank you so much. Love you all. I'll meet you guys soon. Thank you so much. Bye bye.